ಮೇಡಮ್, ದಯವಿಟ್ಟು ಅಳ್ಬೇಡಿ ಮೇಡಮ್. ನಾವು ಮಾಡದೇ ಇರೋ ತಪ್ಪಿಗೆ ನಾವು ಅಳ್ಬಾರ್ದು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮೀರಾ, ಥ್ಯಾಂಕ್ ಯು ಸೋ ಮಚ್. ನಂದೇನು ತಪ್ಪಿಲ್ಲ ಅಂತ ಅಶ್ವಿನಿಗೆ ನಿರೂಪಿಸಿ ನನ್ ಮೇಲ್ ಬಂದಿದ್ದ ದೊಡ್ಡ ಕಳಂಕನ ನೀನ್ ನಿವಾರಿಸ್ಬಿಟ್ಟೆ. ಸತ್ಯ ಏನಿತ್ತೋ ಅದು ನಾನು ಹೇಳ್ದೆ ಮೇಡಮ್, ಅಷ್ಟೇ. ಮೀರಾ, ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿದ್ರೂನು ಅದನ್ನ ಹೇಳೋ ಧೈರ್ಯ ಇಲ್ದೆ ಅಥವಾ ಧೈರ್ಯ ಇದ್ರೂ ಹೇಳೋಕ್ ಮನಸ್ಸಾಗ್ದೆ ನಿರಪರಾಧಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ನೀನು ಏನ್ ಮೇಡಮ್ ನೀವು? ಇಷ್ಟು ದಿನ ನಾನು ಅರ್ಜುನ್ ಸರ್ ಜೊತೆ ಅಸಿಸ್ಟೆಂಟ್ ಆಗಿದ್ದು, ಅವ್ರ ಜೊತೆಗೆ ಇದ್ದು ನಾನು ಇಷ್ಟು ಕಲೀಲಿಲ್ಲ ಅಂದ್ರೆ ಹೇಗೆ ಹೇಳಿ? ನಾಳೆ ವೃತ್ತಿಗೆ ಮಾತ್ರ ಅಲ್ಲ, ಅವ್ರ ಹೆಂಡತಿಯಾಗೂ ನಾನು ಸೋತೋಗ್ಬಿಡ್ತೀನಿ ಮೇಡಮ್. ಮೀರಾ, ನನಗಿಷ್ಟು ನೋವಾದ್ರೂ ಒಂದು ನೆಮ್ಮದಿಯಾಗಿರೋ ವಿಷಯ ಏನ್ ಗೊತ್ತಾ? ಅರ್ಜುನ್ ಸರ್ಗೆ ನಾನು ಸರಿಯಾದ ಜೋಡಿನೇ ಹುಡುಕಿದ್ದೀನಿ. ಏಯ್, ನಿಂಗೊಂದು ವಿಷಯ ಗೊತ್ತಾ? ಏನು? ಇಬ್ರು ಕಿತ್ತಾಡಿದ್ರೆ ಮೂರನೇವ್ರಿಗೆ ಲಾಭ ಅಂತಾರೆ. ಇಬ್ರು ಒಂದಾದ್ರೆ ನಷ್ಟ. ಯಾರಿಗೆ? ನನಗೆ. ಸಿಕ್ಬಿದ್ದಿದ್ನಲ್ಲಿ ಇವರಿಬ್ರು ಮಧ್ಯ. ಮೀರಾ, ಅನ್ಯಾಯನ ಖಂಡಿಸೋ ಈ ಒಂದು ಗುಣ ಇದ್ರೆ ಸಾಕು ನಿಂಗೆ ಈ ಮನೆಗೆ ತಕ್ಕನಾದ ಸೊಸೆ ಅನಿಸ್ಕೊಳ್ಳೋದಕ್ಕೆ.